ಸಚಿನ್ ಪಾಂಚಾಲ್ ಗುತ್ತಿಗೆದಾರನೇ ಅಲ್ಲ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ನೀಡಿದ ಹೇಳಿಕೆಗೆ ಸಚಿನ್ ಕುಟುಂಬ ಆಕ್ರೋಶ ಹೊರಹಾಕಿದೆ. ಸಚಿನ್ ಸಹೋದರಿ ಸುರೇಖಾ ಈ ಸರ್ಕಾರ ಈ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದೆ ಅಂತ ಹರಿಹಾಯ್ದಿದ್ದಾರೆ. ಅವ ಗುಲ್ಬರ್ಗ ಆಫೀಸೇ ಇರಲಿಲ್ಲ, ಅವ ಗುಲ್ಬರ್ಗದ ಕೆಲಸನೇ ಮಾಡಲಿಲ್ಲ, ನಮ್ಮ ಜೊತೆ ಭೇಟಿನೇ ಆಗಲಿಲ್ಲ. ಸಚಿನ್ ಹ್ಯಾಂಡ್ ರೈಟಿಂಗ್ ಇಲ್ಲ, ಸಚಿನ್ ಡೆಡ್ ಬಾಡಿನೇ ಇಲ್ಲ, ಸಚಿನೇ ಹುಟ್ಟೇ ಇಲ್ಲ ಅನ್ನ ಹುಟ್ಟಾಕ್ಸ್ಬಿಡ್ತಾರ ಗೌರ್ಮೆಂಟ್ ಅಂತ ಅನ್ಬಿಡ್ಲತ್ತೀವಿ. ಸಚಿನ್ ಪಾಂಚಾಲ ಗುತ್ತಿಗೆದಾರನೇ ಅಲ್ಲ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಹೇಳಿಕೆ ನೀಡಿದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸಚಿನ್ ಗುತ್ತಿಗೆದಾರ ಅಲ್ಲ ಅಂತಾನೆ ಹೇಳಿದ್ದಾರೆ. ಆದ್ರೆ ಇದಕ್ಕೆ ತಿರುಗೇಟು ನೀಡಿರೋ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇದು ಕಾಂಟ್ರಾಕ್ಟರ್ ಮ್ಯಾಟರ್ ಅಲ್ಲ ಅಂತ ಹೇಳಿದ್ದಾರೆ. ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ, ಬೀದರ್ನಲ್ಲೂ ಇಲ್ಲ, ಕಲಬುರ್ಗಿನಲ್ಲೂ ಇಲ್ಲ, ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ನಮ್ಮಲ್ಲಿ ಅವ್ನು ನೋಂದಣಿ ಆಗಿಲ್ಲ ಅಂತಾನೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಲೈಸೆನ್ಸ್ ಇತ್ತ, ಅವರು ಪ್ರಾಣತ್ಯಾಗ ಆಗಿದೆಯಲ್ಲ, ಸೂಸೈಡ್ ಮಾಡ್ಕೊಂಡಿದಾರಲ್ಲ, ಉತ್ತರ ಬೇಕಾಗುತ್ತೆ. ಅದರಿಂದ ಯಾರಿದ್ದಾರೆ? ಸಚಿನ್ ಪಾಂಚಾಲ್ ಡೆತ್ ನೋಟ್ ನಲ್ಲಿ ತನ್ನ ಹೆಸರು ಬರೆದಿರೋ ಬಗ್ಗೆ ದಾಖಲೆ ಕೊಡುವಂತೆ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ರು. ಈ ಸವಾಲು ಸ್ವೀಕರಿಸಿದ ಬಿಜೆಪಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಸಚಿನ್ ಡೆತ್ ನೋಟ್ ಪ್ರತಿಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ರವಾನಿಸಿದೆ. ಛಲವಾದಿ ನಾರಾಯಣಸ್ವಾಮಿ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ತುಂಬಾ ಒಳ್ಳೆಯ ಆಕ್ಟಿವ್ ಮಂತ್ರಿ. ಸಚಿವ ಪ್ರಿಯಾಂಕ್ ಖರ್ಗೆ ಡೇರ್ ಆಗಿ ಮಾತನಾಡ್ತಾರೆ. ಅಂತ ನಾಯಕನನ್ನ ವೀಕ್ ಮಾಡಲು ಬಿಜೆಪಿ ಹುನ್ನಾರ ನಡೆಸಿದೆ ಅಂತ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯ ಕೆಲವರಿಗೆ ಹುಚ್ಚುನಾಯಿ ಕಡಿದಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಂತ ನಾಯಕನ್ನ ಏನಾದ್ರೂ ಮಾಡಿ ವೀಕ್ ಮಾಡಬೇಕು ಅಂತೇಳಿ ಈ ಬಿಜೆಪಿ ಅವರು ಪ್ರಿಯಾಂಕಾ ಖರ್ಗೆ ಮೇಲೆ ಮಾತಾಡ್ತಾರೆ. ಬಿಜೆಪಿ ಕೆಲವು ನಾಯಕರಿಗೆ ಹುಚ್ಚುನಾಯಿ ಕಟ್ಟಿಬಿಡದೆ, ಹುಚ್ಚಿಡ್ದು ಬಿಡದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಗೂ ಮುನ್ನ ಕೊನೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡಿಸೆಂಬರ್ 24ರಂದು ಸಂಜೆ 6:25 ವೇಳೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಎಂಟ್ರಿ ಕೊಟ್ಟಿದ್ದ ಸಚಿನ್ 2 ಗಂಟೆಗಳ ಕಾಲ ಬಾರ್ನಲ್ಲೇ ಕಳೆದಿದ್ದಾನಂತೆ. ಹೋಟೆಲ್ನಲ್ಲಿಯೇ ಕೂತು ಮದ್ಯ ಸೇವಿಸಿ ಊಟ ಮಾಡಿದ್ದಾನೆ. ಸಂಭಲ್ ಮಸೀದಿ ಬಳಿ ನಡೀತಾ ಇರೋ ಉತ್ಖನನಕ್ಕೆ ಬ್ರೇಕ್ ಹಾಕಿದ ಯೋಗಿ ಸರ್ಕಾರ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ? ಆಕಾಶದಿಂದ ಉದುರಿದ ಲೋಹ, ಕೀನ್ಯಾ ಜನರು ಕಂಗಾಲು. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಮಸೀದಿ ಬಳಿ ನಡೆಯುತ್ತಿರುವ ಉತ್ಖನನಕ್ಕೆ ಬ್ರೇಕ್ ಬಿದ್ದಿದೆ. ಉತ್ತರ ಪ್ರದೇಶದ ಪುರಾತನ ವಾಸ್ತುಶಿಲ್ಪಿ ಇಲಾಖೆಯು ಉತ್ಖನನ ಕಾರ್ಯವನ್ನ ಸ್ಥಗಿತಗೊಳಿಸಿದೆ. ಉತ್ಖನನ ಆರಂಭವಾದ ನಂತರ ಪುರಾತನ ಮಂದಿರ ಪತ್ತೆಯಾಗಿತ್ತು. ಈ ಮಂದಿರದ ಮೊದಲನೇ ಮಹಡಿ ನಂತರ 2ನೇ ಕೆಳಮಹಡಿಯ ಉತ್ಖನನ ಆರಂಭವಾಗಿತ್ತು. ಆಗ ಮಂದಿರದ ಕೆಲ ಗೋಡೆಗಳು ಸುರಕ್ಷಿತವಲ್ಲ ಅಂತ ಗೋಚರಿಸುತ್ತಿದ್ದಂತೆ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಸ್ಥಗಿತಗೊಳಿಸಿದ್ದಾರೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಸನಾತನ ಧರ್ಮ ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂಬ ಹೇಳಿಕೆ ಕೋಲಾಹಲ ಎಬ್ಬಿಸಿದೆ. ಈ ಹೇಳಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ತಿರುವನಂತಪುರಂನಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಸಿಎಂ ಪಿಣರಾಯಿ ವಿಜಯನ್ ಕೂಡಲೇ ಸನಾತನ ಧರ್ಮದ ವಿರುದ್ಧ ನೀಡಿರುವ ಹೇಳಿಕೆಯನ್ನ ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಸರ್ವ ರೀತಿಯಿಂದ ತಯಾರಿಗಳು ನಡೆದಿವೆ. ಈ ಕುಂಭ ಮೇಳದಲ್ಲಿ ಪಾಲ್ಗೊಳ್ಳಲು ದೇಶ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಜೊತೆಗೆ ಹಿಮಾಲಯದ ತಪ್ಪಲಿನಲ್ಲಿ ವಾಸ ಮಾಡ್ತಾರೆ ಎನ್ನಲಾದ ಪರಾಣ ಅಘೋರಿಗಳು ಆಗಮಿಸುತ್ತಿದ್ದಾರೆ. ಹೀಗೆ ಆಗಮಿಸುತ್ತಿರುವ ಅಘೋರಿಗಳ ಕೆಲ ತಂಡಗಳು ಈಗಾಗಲೇ ಕುಂಭಮೇಳ ನಡೆಯುವ ಸ್ಥಳಕ್ಕೆ ಆಗಮಿಸಿದ್ದು ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದ್ದಾರೆ. ದೇಸಿ ಫುಟ್ಬಾಲ್ ಟೂರ್ನಿ ಸಂತೋಷ್ ಟ್ರೋಫಿಯನ್ನ ಜಯಿಸಿದ ಬಂಗಾಳ ಫುಟ್ಬಾಲ್ ತಂಡವನ್ನ ಸಿಎಂ ಮಮತಾ ಬ್ಯಾನರ್ಜಿ ಸನ್ಮಾನಿಸಿದ್ದಾರೆ. ನಿನ್ನೆ ಕೋಲ್ಕತ್ತಾ ಹೌರಾದಲ್ಲಿ ಫುಟ್ಬಾಲ್ ತಂಡದ ಎಲ್ಲ ಆಟಗಾರರನ್ನ ದೀದಿ ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ. ಈ ಮೂಲಕ ಫುಟ್ಬಾಲ್ ಕ್ರೇಜ್ ಇರೋ ಯುವ ಬಂಗಾಳಿಗಳ ಮನಗೆಲ್ಲಲು ಸಿಎಂ ಮಮತಾ ಬ್ಯಾನರ್ಜಿ ಮುಂದಾಗಿದ್ದಾರೆ. ಗುಜರಾತ್ನಲ್ಲಿರುವ ಸಾಬರಮತಿ ನದಿಯ ದಂಡೆಯ ಮೇಲೆ ಅದ್ಭುತ ಹೂವಿನ ಲೋಕ ತೆರೆದುಕೊಂಡಿದೆ. ಇಂದಿನಿಂದ ಆರಂಭವಾಗಲಿರುವ ಈ ಮೇಳಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ದು ಸುಮಾರು 4500 ಚದರ ಮೀಟರ್ನಲ್ಲಿ ಅದ್ಭುತವಾಗಿ ರಚಿಸಲಾಗಿದೆ. ಹಗಲು ಮಾತ್ರವಲ್ಲದೆ ರಾತ್ರಿಯೂ ಕೂಡ ಹೂಮೇಳವನ್ನ ವೀಕ್ಷಿಸಬಹುದಾಗಿದೆ. 12 ವರ್ಷ ವಯೋಮಾನದೊಳಗಿನ ಮಕ್ಕಳಿಗೆ ಉಚಿತ ಎಂಟ್ರಿ ಇರಲಿದೆ.